ಆ ಹೆಣ್ಮಗಳು ಯುವಕನೊಬ್ಬನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ಲು. 2 ಮನೆಯವರನ್ನ ಒಪ್ಪಿಸಿ ಮದುವೆಗೂ ರೆಡಿಯಾಗಿದ್ರು. ಆದ್ರೆ ಇನ್ನೊಬ್ಬಳ ಹಿಂದೆ ಬಿದ್ದವ ಜೀವಕ್ಕೆ ಜೀವ ಅಂತಿದ್ದವಳ ಜೀವ ತೆಗೆದಿದ್ದಾನೆ. ಮದುವೆ ಆಗಬೇಕಿದ್ದ ಹುಡುಗಿಯನ್ನ ಮಸಣಕ್ಕೆ ಕಳಿಸಿದ ಪ್ರೇಮಿ. ಇಬ್ಬರ ಮಧ್ಯೆ ಪ್ರೀತಿ, ಮತ್ತೊಬ್ಬಳಿಗಾಗಿ ನಡೆಯಿತು ಕೊಲೆ. ನೋಡೋದಕ್ಕೆ ಚಂದುಳ್ಳಿ ಚೆಲುವಿಯಂತಿದ್ಲು. ಪ್ರೀತಿಸಿದ ಹುಡುಗನ ಮೇಲೆ ಪ್ರಾಣವನ್ನ ಇಟ್ಕೊಂಡಿದ್ಲು. ಆದ್ರೆ ಪ್ರೀತಿ ಹೆಸರಲ್ಲಿ ನಾಟಕವಾಡಿದ್ದವ ಅಲ್ಲೊಬ್ಳು ಇಲ್ಲೊಬ್ಬಳು ಅಂತ ಕಳ್ಳಾಟ ಆಡ್ತಿದ್ದ. ಮನೆಯಲ್ಲಿ ಮದುವೆಗೆ ನಿಶ್ಚಯ ಮಾಡಿದ್ರು ಕದ್ದು ಮುಚ್ಚಿ ಮಾಡ್ತಾ ಇದ್ದ ಪ್ರೀತಿ ಬಿಟ್ಟಿರ್ಲಿಲ್ಲ. ಈ ವಿಷಯ ಪ್ರೇಯಸಿಗೆ ಗೊತ್ತಾಗ್ತಾ ಇದ್ದಂತೆ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಅಕ್ರಮ ಸಂಬಂಧದ ರುಚಿಗೆ ಬಿದ್ದವ ಬಂಗಾರದಂತ ಹೆಣ್ಮಗಳ ಜೀವವನ್ನೇ ತೆಗೆದಿದ್ದಾನೆ. ಅವಳೂ ಬೇಕು ಇವಳೂ ಬೇಕು ಅಂತಿದ್ದವ ಮದುವೆಗೆ ರೆಡಿಯಾಗಿದ್ದ ಹೆಣ್ಮಗಳನ್ನೇ ಕೊಂದು ಹಾಕಿದ್ದಾನೆ. ಈ ಹೆಣ್ಮಗಳ ಹೆಸರು ಜಾಕಿಯಾ ಅಂತ. ಧಾರವಾಡದ ಗಾಂಧಿ ಚೌಕ್ ನಿವಾಸಿ. ಜಸ್ಟ್ 21 ವರ್ಷ ಅಷ್ಟೇ. ಇವಳ ಪಾಲಿಗೆ ಯಮಕಿಂಕರನಾಗಿ ಬಂದವನೇ ಈ ಸಾಬೀರ್ ಮುಲ್ಲಾ. ಪ್ರೀತಿ ಹೆಸರಲ್ಲಿ ಮಂಕುಬೂದಿ ಎರಚಿದ್ದವ. ನೀನೇ ಜೀವ ನೀನೇ ಸರ್ವಸ್ವ ಎಂದಿದ್ದ. ಹೀಗಾಗಿ ಮದುವೆ ಆದ್ರೆ ಇದನ್ನೇ ಅನ್ನೋ ನಿರ್ಧಾರಕ್ಕೆ ಬಂದಿದ್ಲು. ಈ ವಿಷಯ ಮನೆಯವರಿಗೆ ಗೊತ್ತಾಗ್ತಾ ಇದ್ದಂತೆ ಮದುವೆ ಮಾಡೋದಕ್ಕೂ ಮುಂದಾಗಿದ್ರು. ಆದ್ರೆ ಈ ಸಾಬೀರ್ಗೆ ಕಾಮ ಅನ್ನೋದು ತಲೆಗೇರಿ ನಿಂತಿತ್ತು. ಇವನಿಗೆ ಅಂತ ಪ್ರಾಣ ಕೊಡೋದಕ್ಕೆ ಸಿದ್ಧವಾಗಿದ್ದವಳಿಗಿಂತ ಕಣ್ಣಲ್ಲಿ ಕೋಲ್ಮಿಂಚು ಹರಿಸೋಳೆ ಹೆಚ್ಚಾಗಿ ಹೋಗಿದ್ಲು. ಇವನ ಕಳ್ಳ ಪ್ರೇಮ ಪುರಾಣ ಜಾಕಿಯಾಗೆ ಗೊತ್ತಾಗ್ತಾ ಇದ್ದಂತೆ ಗಲಾಟೆ ಮಾಡಿದ್ಲು. ಆಕೆಯ ಸಹವಾಸ ಬಿಡುವಂತೆ ಹಲವು ಬಾರಿ ಮನವಿ ಕೂಡ ಮಾಡಿದ್ಲು. ಆದ್ರೆ ಸಾಬೀರ್ ಮಾತ್ರ ಈಕೆಯನ್ನ ಬಿಟ್ರೂ ಅವಳನ್ನ ಬಿಡೋದಕ್ಕೆ ರೆಡಿ ಇರಲಿಲ್ಲ. 3 ದಿನದ ಹಿಂದೆ ಸ್ನೇಹಿತನ ಕಾರ್ ತಗೊಂಡು ಜಾಕಿಯಾಳನ್ನ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲೂ ಈ ಕಳ್ಳ ಪ್ರೇಮದ ವಿಷಯವಾಗಿ ಜಗಳವಾಗಿದೆ. ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಈ ಹೆಣ್ಮಗಳ ವೇಲ್ನಲ್ಲೇ ಕೊಂದು ಹಾಕಿದ್ದಾನೆ. ನಂತರ ಆಕೆ ಮೊಬೈಲ್ನಲ್ಲಿ ಹೆತ್ತವರಿಗೆ ಮೆಸೇಜ್ ಮಾಡಿ ನಾನು ಸಾಯ್ತೀನಿ ಅನ್ನೋ ಸಂದೇಶ ಕಳಿಸಿದ್ದ. 7:28ಗೆ ನಮ್ಮ ಮೆಸೇಜ್ ಬಂತು. ಅಬ್ಬ ನಾನು ಫಾಸಿ ದಾಲ್ಯರು ನಾನು ಸುಸೈಡ್ ಮಾಡತ್ತೀನಿ, ನನಗೆ ಸಾಕಾಗ್ಬಿಟ್ಟೈತಿ, ನನ್ನ ಲಾಸ್ಟ್ ತಗೊಂಡು ಹೋಗ್ರಿ ಇಷ್ಟ. ಅಲ್ಲಿ ಕಾಲ್ ಮಾಡಿ ಅಕ್ಕ ಜಕಿಯಾ ಎಲ್ಲಿ ಫಾಸಿ ಹಿಂಗೆ ಸುಸೈಡ್ ಮಾಡ್ಕೊಂಡು ಹೇಳತ್ತಾರ, ನೋಡಿ ಎಲ್ಲಿ ಹೋಗಿದ್ರಿ. ಪ್ಲ್ಯಾನ್ ಮಾಡಿದ್ದವ ಅವ ಏನೇನು ಮಾಡಿದಾನ ಅಲ್ಲಿಂದ ಕರ್ಕೊಂಡು ಹೋಗಿ ಕಾರ್ ಒಳಗೆ ಸುತ್ತ ಅಡ್ಡಾಡಿ 8 ಸರ್ತಿ ಅಡ್ಡಾಡಿದ ನೋಡ್ರಿ. ಇಲ್ಲೇ ಇರ್ಬೋದು ನೋಡ್ರಿ, ಇಲ್ಲೇ ಇರ್ಬೋದು ನೋಡ್ರಿ ಅಂತ ಕ್ಯಾಸ ಇಲ್ಲೇ ಐತೆ ಅಂತ ಕ್ಯಾಸ ಅಂದಿದ್ದಾಗ ಈಗ ನೋಡ್ರಿ ಸುಸೈಡ್ ಮಾಡ್ಕೊಂಡಿದ್ದ ಐತಿ. ಏನಾದ್ರು ಮಾಡಕ್ಕೆ ಹೋಗಬೇಡ್ರಿ, ಇದು ಹಿಡೀರಿ. ಈಗ ಮತ್ತೆ ಮುಂದೆ ಏನಾಗ್ತೈತಿ, ಪೋಸ್ಟ್ ಮಾರ್ಟಮ್ ಆಗ್ತೈತಿ, ನಾವು ಮಣ್ಣು ಮಾಡಿಬಿಡೋಣ ಅಂತ. ಪ್ರೀತಿಸಿದವಳನ್ನ ಕೊಂದು ಮನೆ ಸೇರ್ಕೊಂಡಿದ್ದವ ಹೆಣ್ಣೆತ್ತವರ ಜೊತೆ ಸೇರಿ ಹುಡುಕಾಡೋ ನಾಟಕವಾಡಿದ್ದ. ನಂತರ ಮೃತದೇಹ ಸಿಗ್ತಾ ಇದ್ದಂತೆ ಆಸ್ಕರ್ ರೇಂಜ್ಗೆ ಪರ್ಫಾರ್ಮೆನ್ಸ್ ಮಾಡಿದ್ದ. ಹೀಗಾಗಿ ಯಾರೊಬ್ಬರಿಗೂ ಇವನ ಮೇಲೆ ಅನುಮಾನ ಬಂದಿರಲಿಲ್ಲ. ಆದರೆ ತನಿಖೆ ಶುರು ಮಾಡಿದ ಪೊಲೀಸರು ವಾಟ್ಸ್ಆಪ್ ಮೆಸೇಜ್ನ ಲೊಕೇಶನ್ ಪತ್ತೆ ಹಚ್ಚಿದ್ದಾರೆ. ಈ ವೇಳೆ ಜಾಕಿಯಾ ಹಾಗೂ ಸಾಬೀರ್ ಇಬ್ಬರ ಲೊಕೇಶನ್ ಒಂದೇ ಜಾಗದಲ್ಲಿರೋದು ಗೊತ್ತಾಗಿದೆ. ಹೀಗಾಗಿ ಈತನನ್ನ ಎತ್ತಾಕೊಂಡು ಹೋಗಿ ಬಿಸಿ ಮುಟ್ಟಿಸ್ತಾ ಇದ್ದಂತೆ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಸಾಬೀರ್ ಮತ್ತು ಜಾಕಿಯಾ ಹಳೆ ಪರಿಚಯ ಇದೆ, ಕ್ಲೋಸ್ ಪರಿಚಯ ಇದೆ. ಅದಕ್ಕೋಸ್ಕರನೂ ಅವ್ರ ಮಧ್ಯದಲ್ಲಿ ಏನಾದರೂ ಜಗಳ ಇತ್ತು. ಆ ಜಗಳಕ್ಕೋಸ್ಕರನೂ ಸಾಬೀರ್ ಜಾಕಿಯಾಗೆ ಕೂಲಿ ಮಾಡಿತ್ತು. ಸ್ಕಾರ್ಫ್ ಇತ್ತು ಆ ಹುಡುಗಿ ಕುತ್ತಿಗೆಯಲ್ಲಿ, ಅದೇ ಸ್ಕಾರ್ಫ್ಗೆ ಟೈಟನ್ ಮಾಡಿ ಕುತ್ತಿಗೆಗೆ ಸ್ಟ್ರಾಂಗ್ಲೇಷನ್. ಒಟ್ನಲ್ಲಿ ಕಾಮದ ಹುಚ್ಚಿಗೆ ಬಿದ್ದವ ಪ್ರಾಣಕ್ಕೆ ಪ್ರಾಣ ಅಂತಿದ್ದವಳನ್ನೇ ಕೊಂದು ಹಾಕಿದ್ದಾನೆ. ಇನ್ನೊಬ್ಬಳ ಸಂಘ ಬೇಕೇ ಬೇಕು ಅನ್ನೋದಾದ್ರೆ ಈಕೆಯನ್ನ ಪ್ರೀತಿ ಮಾಡಿದ್ಯಾಕೆ? ಮದುವೆಯ ಆಸೆ ಹುಟ್ಟಿಸಿ ಕೊಂದು ಹಾಕಿದ್ಯಾಕೆ? ಇಂಥವರಿಗೆ ತಕ್ಕ ಶಿಕ್ಷೆ ಆಗ್ಬೇಕದ. ಮಂಜುನಾಥ್ ಎಡಳ್ಳಿ, ನ್ಯೂಸ್ 18 ಧಾರವಾಡ.